ಮೆಟ್ರೋದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ ಪ್ರಯಾಣಿಕ ಸಾವನ್ನಪ್ಪಿದ್ದಾನೆ. ಹಳದಿ ಮಾರ್ಗದ ಹುಸ್ಕೂಲ್ ಮೆಟ್ರೋ ನಿಲ್ದಾಣದಲ್ಲಿ ಆಗಿರುವಂತಹ ಘಟನೆ ಇದು. ಹಳದಿ ಮೆಟ್ರೋ ನಿಲ್ದಾಣ ಏನಿದೆಯಲ್ಲ ಆ ಮಾರ್ಗದಲ್ಲಿ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸೇವೆ ಸ್ಥಗಿತ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಟು ಬೊಮ್ಮಸಂದ್ರ ಹಳದಿ ಮಾರ್ಗ ಇದು. ರೈಲಿನ ಕೆಳಗೆ ವ್ಯಕ್ತಿಯ ಮೃತದೇಹ ಸಿಲುಕಿದೆ. ಮೃತದೇಹವನ್ನ ಹೊರತೆಗೆಯಲು ಮೆಟ್ರೋ ಸಿಬ್ಬಂದಿಯಿಂದ ಹರಸಾಹಸ. ಎಲೆಕ್ಟ್ರಾನಿಕ್ ಟು ಬೊಮ್ಮಸಂದ್ರ ಕಡೆಗೆ ಹೋಗುವಂತ ಮೆಟ್ರೋದಲ್ಲಿ ಆಗಿರುವಂತಹ ಅವಘಡ ಇದು. ಮೆಟ್ರೋದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ವ್ಯಕ್ತಿಯ ಸಾವಾಗಿದೆ. ಹಳದಿ ಮಾರ್ಗದ ಹುಸ್ಕೂರ್ ಮೆಟ್ರೋ ನಿಲ್ದಾಣದಲ್ಲಿ ಆಗಿರುವಂತಹ ಘಟನೆ ಇದು. ಪದೇ ಪದೇ ಈ ರೀತಿಯ ಎಡವಟ್ಟುಗಳು ಆಗ್ತಾನೆ ಇದೆ ಮೆಟ್ರೋದಲ್ಲಿ. ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಗೊತ್ತಾಗ್ಲಿಲ್ವಾ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು ಅನ್ನೋದು. ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೊಮ್ಮಸಂದ್ರದ ಕಡೆಗೆ ಹೋಗುವಂತ ಹಳದಿ ಮಾರ್ಗ ಯಾವುದು, ರೆಡ್ ಮಾರ್ಗ ಯಾವುದು, ಗ್ರೀನ್ ಯಾವುದು ಒಂದು ಗೊತ್ತಾಗಲ್ಲ. ಆ ರೀತಿಯ ಜಾಹೀರಾತು ಇದೆ ಈಗ. ಬಟ್ ಈಗ BMRC ಹೇಳ್ತಾ ಇರೋದು ಹಳದಿ ಮಾರ್ಗ ಅಂತ. ಮೆಟ್ರೋದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಪ್ರಯಾಣಿಕ. ಆತ ಪ್ರಯಾಣ ಮಾಡ್ತಿದ್ನ ಅಥವಾ ಸಾಯ್ಬೇಕಂತಾನೆ ಇಲ್ಲಿ ಬಂದಿದ್ನೋ ಗೊತ್ತಿಲ್ಲ. ಹಳದಿ ಮೆಟ್ರೋ ಮಾರ್ಗದಲ್ಲಿ ಆಗಿರುವಂತಹ ಅವಘಡ ಇದು. ಎಲೆಕ್ಟ್ರಾನಿಕ್ ಸಿಟಿ ಟು ಬೊಮ್ಮಸಂದ್ರದ ಕಡೆಗೆ ಇರುವಂತಹ ಹಳದಿ ಮಾರ್ಗ ಮೆಟ್ರೋ. ರೈಲಿನ ಕೆಳಗೆ ವ್ಯಕ್ತಿಯ ಮೃತದೇಹ ಸಿಲುಕಿಕೊಂಡಿದೆ. ಆ ಮೃತದೇಹವನ್ನ ಹೊರಗೆ ತೆಗೆಯೋದಕ್ಕೆ ಮೆಟ್ರೋ ಸಿಬ್ಬಂದಿಯಿಂದ ಹರಸಾಹಸ. ಮೆಟ್ರೋದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಪ್ರಯಾಣಿಕನ ಅಥವಾ ಸಾಯ್ಬೇಕು ಆತ್ಮಹತ್ಯೆಯನ್ನು ಮಾಡ್ಕೋಬೇಕು ಅಂತ ಬಂದಿದ್ನ ಏನು ಎತ್ತ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ಈ ರೀತಿಯಾಗಿರುವಂತಹ ಘಟನೆ ಇದು.